ಇಂದೇ ಡೌನ್ಲೋಡ್ ಮಾಡಿ ಮತ್ತು ನಿಮ್ಮ ನೆಚ್ಚಿನ ಶೋಗಳನ್ನ ಆನಂದಿಸಿ. ಮದನ್ ಬಾಬಾ ಬಂದ್ರು. ಯಾಕೋ ಮದನ್, ಯಾಕೋ ಹೀಗಿದೆಯಾ? ಮಾವ, ಅದು ದೆವ್ವ. ಏನಿಲ್ಲ ವೀರು, ಅವನು ನನ್ನ ರಾತ್ರಿ ಯಾವ್ದೋ ಹಾರರ್ ಮೂವಿ ನೋಡಿ ಮಲಗಿಲ್ಲ, ಸ್ವಲ್ಪ ಡಿಸ್ಟರ್ಬ್ ಆಗಿದ್ದಾನಷ್ಟೇ. ನೀನ್ ರೂಮಿಗೆ ಹೋಗು, ನೀನ್ ಬಾ. ನಾನು ದಡಪ್ಪ, ಇದ್ ನಾನ್ ತಂದಿರೋ ಗ್ರೀಟಿಂಗ್ ಕಾರ್ಡ್ ಚೆನ್ನಾಗಿದ್ಯಾ? ಓಹೋ, ಲವ್ಲಿ. ಥ್ಯಾಂಕ್ ಯು ಮಾ. ಎಲ್ರೂ ಏನಾದರೂ ಒಂದು ಕೊಡ್ತಾ ಇದ್ದಾರೆ, ನಾನು 101 ರೂಪಾಯಿ ಹೆಂಗ್ ಕೊಡೋದು ಅಂತ ಯೋಚನೆ ಮಾಡ್ತಿದ್ದೆ. ಕೊಟ್ಬಿಡ್ತೀನಲ್ಲ ಹಾಗಿದ್ದಾಗೆ. ಸಾಹೇಬ್ರೆ, ನಾನು ನಿಮ್ಗೋಸ್ಕರ ಒಂದು ಪುಟ್ಟ ಕಾಣಿಕೆ ತಂದಿದ್ದೀನಿ, ಗಿಫ್ಟ್. ತಗೊಳ್ಳಿ. ಅದೆಲ್ಲ ಯಾಕೆ? ತಗೊಳ್ಳಿ, ಹೇಳ್ತೀನಿ. ಎಲ್ಲರೂ ಏನೇನೋ ಕೊಡ್ತಾ ಇದ್ದಾರೆ ನೋಡಿ. ನಾವು ಸಣ್ಣದು ಕೊಡ್ತೀವೋ ದೊಡ್ಡದು ಕೊಡ್ತೀವೋ, ಆದ್ರೆ ನಮ್ದು ಅಂತ ಒಂದು ಗಿಫ್ಟ್ ಇರುತ್ತಲ್ಲ, ಅಭಿಮಾನದಿಂದ ಕಾಣಿಕೆ ಕೊಡ್ತಾ ಇದ್ದೀನಿ. ತಗೊಳ್ಳಿ ಸಾಹೇಬ್ರೆ. ಥ್ಯಾಂಕ್ ಯು. ಅನ್ಯಾಯವಾಗಿ 101 ರೂಪಾಯಿ ಕೊಟ್ಬಿಟ್ಟೆ. ಈಗ 500 ರೂಪಾಯಿಗೆ ಆಗೋವಷ್ಟು ದೇಬ್ಕೊಂಡು ಹೋಗ್ಬೇಕು. ಸರಿ ಸಾಹೇಬ್ರೆ, ಹೊಟ್ಟೆ ತಾಳ ಆಗ್ತೈತಿ. ನಡ್ರಿ, ಜಾಮೂನು ಕಜ್ಜಿಕಾಯಿ ಇದೇನೋ ಮಾಡಿರ್ತಾರೆ ಅನ್ಸುತ್ತೆ, ತಿನ್ನೋಣ. ಅದೆಲ್ಲ ರೆಡಿ ಇದೆ, ಬನ್ನಿ. ಸಾಹೇಬ್ರೆ, ಬಾ. ಶ್ರಾವಣಿ, ನೀನು ಕೊಟ್ಟಿರೋ ಗಿಫ್ಟು ತುಂಬಾ ಚೆನ್ನಾಗಿದೆಯಮ್ಮ. ನನಗಿಷ್ಟ ಆಯ್ತು. ಶ್ರಾವಣಿ, ಏನು ವೀರು ನಿನ್ನ ಹತ್ರ ಕರೆದು ನಿನಗೆ ಕೇಕ್ ತಿನ್ಸಿದ ತಕ್ಷಣ ಅವ್ನು ನಿನ್ನ ಮಗಳು ಅಂತ ಅಕ್ಸೆಪ್ಟ್ ಮಾಡಿದಲ್ಲ ಅನ್ಕೊಂಡಿದ್ಯಾ? ಇದೇ ಮಾತನ್ನ ನಾನ್ ನಿನಗ್ ಕೇಳ್ಬೇಕು ಅನ್ಕೊಂಡೆ. ದೊಡ್ಡ ಮನ್ಸ್ ಮಾಡಿ ಅಪ್ಪ ನಿನ್ನ ಕ್ಷಮಿಸಿ ನಿನ್ ಜೊತೆ ಮಾತಾಡ್ತಿದ್ದಾರೆ ಅಂದ್ ಮಾತ್ರಕ್ಕೆ ನೀನು ಅವ್ರ ನಂಬಿಕೆನ ಮತ್ತೆ ಸಂಪಾದನೆ ಮಾಡ್ಬೋದು ಅಂತ ಅನ್ಕೊಂಡಿದ್ಯಾ? ವೀರು ನನ್ನ ತಮ್ಮ, ನನ್ನ ಮಾತನ್ನ ಅವನು ಯಾವತ್ತೂ ಮೀರಲ್ಲ. ಇವತ್ತಿಗೂ ಅವನ್ ನನ್ನ ಮುಷ್ಟಿಯಲ್ಲೇ ಇರೋದು. ಅಪ್ಪಿ ತಪ್ಪಿ ಸಿಟ್ಟು ಮಾಡ್ಕೊಂಡ ಅಂದ ತಕ್ಷಣ ಅಕ್ಕ ತಮ್ಮನ ಸಂಬಂಧ ದೂರ ಆಗಲ್ಲ. ಅದು ನಿನ್ ಭ್ರಮೆ. ಅವರು ನಮ್ಮಪ್ಪ. ಅಪ್ಪ ಮಗಳ ಸಂಬಂಧ ಹೇಗಿರುತ್ತೆ ಅಂತ ನಾನ್ ಜಾಸ್ತಿ ಹೇಳ್ಬೇಕಾಗಿಲ್ಲ. ನೀನ್ ಎಷ್ಟೇ ಪಿತೂರಿ ಮಾಡಿದ್ರು, ನಮ್ಮಿಬ್ರನ್ನ ದೂರ ಮಾಡೋದಕ್ಕೆ ಎಷ್ಟೇ ಪ್ರಯತ್ನ ಪಟ್ರು ಅದು ಸಾಧ್ಯ ಆಗಲ್ಲ. ಯಾಕಂದ್ರೆ ಪ್ರತಿ ತಂದೆ ಮನ್ಸಲ್ಲೂ ಮಗಳಿರ್ತಾಳೆ, ಪ್ರತಿ ಮಗಳ ಮನ್ಸಲ್ಲೂ ತಂದೆ ಇರ್ತಾರೆ. ಮಗಳ? ಯಾರು, ನೀನಾ? ನಿನಗೆ ನೆನಪಿಲ್ವಾ? ಆವತ್ತೇ ವೀರು ಹೇಳ್ದ ನೀನು ಅವನು ಮಗಳೇ ಅಲ್ಲ ಅಂತ. ಅಷ್ಟಾದ್ರೂ ನಿನಗೆ ಅಪ್ಪ ಅನ್ನೋ ಅಕ್ಕರೆ, ಆದ್ರೆ ನಿನಗ ಅವನಿಂದ ಮಗಳು ಅನ್ನೋ ಮಮಕಾರ ಯಾವ ಕಾರಣಕ್ಕೂ ಸಿಗಲ್ಲ. ನಾನೇ ಅವ್ರ ಮಗಳು ಅಂತ ಅವ್ರ ಮನ್ಸು ಯಾವತ್ತೂ ಒಪ್ಕೊಂಡಿದೆ. ಆ ಸತ್ಯ ಅವ್ರು ಅರ್ಥ ಮಾಡ್ಕೋಬೇಕಷ್ಟೆ. ಆ ದಿನಾನೂ ದೂರ ಇಲ್ಲ.
ಅವ್ರು ಯಾವತ್ತು ನನ್ನನ್ನ ಅವ್ರ ಮಗಳು ಅಂತ ಒಪ್ಕೋತಾರೋ ಆವತ್ತಿನ ದಿನಾನೇ ನಿನ್ ಕುತ್ತಿಗೆ ಹಿಡಿದು ಈ ಮನೆಯಿಂದ ಆಚೆ ತಳ್ತಾರೆ. ಕೂಗಾಡ್ಬೇಡ, ಏನ್ ನಡೆಯುತ್ತೋ ಅದನ್ನೇ ಹೇಳ್ತಾರ. ಅಂತ ಒಂದಿನಕ್ಕೋಸ್ಕರ ನಾನ್ ಕಾಯ್ತಾ ಇದ್ದೀನಿ. ನೀನು ಗಂಟು ಮೂಟೆ ಕಟ್ಕೊಂಡು ಕಾಯ್ತಾ ಇರು. ನಿನ್ನಂತವಳನ್ನ ಮನೆಯಿಂದ ಬೀದಿಗೆ ಅಟ್ಟದ್ಮೇಲೆ ಈ ಮನೆಗೆ ಅಂಟ್ಕೊಂಡಿರೋ ಕಂಟಕ ದೂರ ಆಗೋದು. ಅಜ್ಜಿ, ನನ್ ಮೊಮ್ಮಗಳ ಮೇಲೆ ಕೈ ಎತ್ತಕ್ಕೆ ಎಷ್ಟೇ ಧೈರ್ಯ ನಿನ್ಗೆ? ಅತ್ತೆಯವ್ರೆ, ಯಾವಾಗ ಬಂದ್ರಿ? ಆ ವಿಷಯ ಎಲ್ಲ ಆಮೇಲೆ ಇರ್ಲಿ. ಆದ್ರೆ ನಾನು ಬರ್ತಿದ್ದ ಹಾಗೆ ನೋಡಿದ್ದೇನು? ಶ್ರಾವಣಿ ನನ್ ಮೊಮ್ಮಗಳು, ಸಾಲಿಗ್ರಾಮದ ಮನೆ ಕುಡಿ, ವೀರು ನಂದಿನಿ ಪ್ರೀತಿ ಸಂಕೇತ ಅಂತವಳ ಮೇಲೆ ಕೈ ಮಾಡಕ್ಕೆ ಇವಳು ಯಾರು? ಇವಳಿಗೆ ಏನು ಅಧಿಕಾರ ಇದೆ? ನೀನ್ ಶ್ರಾವಣಿ ಮೇಲೆ ಕೈ ಎತ್ತೀಯ? ಏನಕ್ಕ ಇದೆಲ್ಲ? ಅಲ್ಲ ಸುರೇಂದ್ರ, ಅದು ಶ್ರಾವಣಿ ನನ್ನ ಬಗ್ಗೆ. ಅಕ್ಕ, ಕಾರಣ ಏನಾದರೂ ಆಗಿರ್ಬೋದು. ಅತ್ತೆಯವ್ರು ಹೇಳಿದ್ ಸರಿ. ಶ್ರಾವಣಿ ಸಾಲಿಗ್ರಾಮದ ಕುಡಿ, ಗಂಗಾಧರ ಮೂರ್ತಿಗಳು ಮೊಮ್ಮಗಳು, ಈ ಮನೆ ಮಗಳು. ನಿನಗಷ್ಟೇ ಅಲ್ಲ, ನಮಗೂ ಅವಳ ಮೇಲೆ ಕೈ ಮಾಡೋ ಅಧಿಕಾರ ಇಲ್ಲ. ಅತ್ತೆಯವ್ರ ಕೋಪ ಎಂಥದ್ದು ಅನ್ನೋದು ನಿನಗೆ ಗೊತ್ತು. ದಯವಿಟ್ಟು ಅವ್ರ ಹತ್ರ ಕ್ಷಮೆ ಕೇಳು. ಬೇಕಾಗಿಲ್ಲ.